ನಮಸ್ಕಾರ ಸ್ನೇಹಿತರೆ, ಮೊದಲನೇ ಬಾರಿಗೆ ನೋಡ್ತಾ ಇರೋರು ಕೂಡಲೇ ನಮ್ಮ ವಾಹಿನಿನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಕಂಟೆಂಟ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ರತಿಯೊಂದು ವಿಡಿಯೋಗಳ ಕಂಟೆಂಟು ಮ್ಯಾಕ್ಸಿಮಮ್ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಆ್ಯಂಡ್ ನಮ್ಮ ಪ್ರತಿಯೊಂದು ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಂದು ಸಲ ದಯಮಾಡಿ ಓಪನ್ ಮಾಡಿ. ನಾನು ಏನಕ್ಕೆ ಎವ್ರಿ ಟೈಮ್ ಇದನ್ನು ಹೇಳ್ತೀನಿ ಅಂತಂದರೆ, ನಾವು ಯಾವುದೇ ಥರದ ಪೇಮೆಂಟನ್ನು ತೊಗೊಂಡು ಲಿಂಕ್ಸ್ ಅವೈಲೇಬಲ್ ಮಾಡಿಲ್ಲ ನಿಮಗೆ, ಅಂದರೆ ಲಿಂಕ್ಸನ್ನು ಕೊಟ್ಟಿಲ್ಲ. ಪರೀಕ್ಷೆಗೆ ಪೂರಕವಾದಂಥ ವಾಟ್ಸಾಪ್ ಲಿಂಕ್ಸ್ ಅವೈಲೇಬಲ್ ಇದೆ, ಟೆಲಿಗ್ರಾಮ್ ಲಿಂಕ್ ಅವೈಲೇಬಲ್ ಇದೆ. ಆ್ಯಂಡ್ ಹಾಗೆಯೇ ಹಳೆಯ GPT ಮತ್ತು TET ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿರ್ತಕ್ಕಂಥ ಒಂದು ವೀಡಿಯೋಸ್ ಲಿಂಕ್ಸ್ ಕೂಡ ನಿಮಗೆ ಅವೈಲೇಬಲ್ ಇದೆ. ದಯಮಾಡಿ ಒಂದು ಸಲ ಕ್ಲಿಕ್ ಮಾಡಿ ಇದನ್ನು ವಾಚ್ ಮಾಡಿ. ನಿಮಗೆ ಪರೀಕ್ಷೆಗೆ ಪೂರಕವಾದಂಥ ಸಾಮಗ್ರಿಗಳು ನಿಮಗೆ ಅಲ್ಲೇ ಸಿಗ್ತಾ ಹೋಗುತ್ತೆ. ಹಾಗೆಯೇ ನಮ್ಮ ವಾಟ್ಸಾಪ್ ಚಾನಲ್ನಲ್ಲಿ ಎವ್ರಿಡೇ ಒಂದಷ್ಟು ಕ್ವಿಜಸ್ಸನ್ನು ನಾನು ಅಲ್ಲಿ ಪ್ರಿಪೇರ್ ಮಾಡಾಕ್ತಾ ಇರ್ತೀನಿ, ಅಂದರೆ ಪರೀಕ್ಷೆಗೆ ಅದು ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಇವೆಲ್ಲವೂ ಇದೆ. ಹಾಗಾಗಿ ದಯಮಾಡಿ ಎಲ್ಲ ಚಾನಲ್ ಲಿಂಕ್ಸ್ ಏನಿದೆ ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಎಲ್ಲರಿಗೂ ಶೇರ್ ಮಾಡಿ. ವಿಧಾನ ಪರಿಷತ್ನ ಮೆಂಬರ್ ಆದಂಥ ಶ್ರೀ ಸಶೀಲ್ ನಮೋಶಿ ಅವರು NPS OPS ಸಮಸ್ಯೆಗಳು ಹೇಗೆ ಉಲ್ಬಣಾಗ್ತಾ ಇದೆಯೋ ಸಾಧ್ಯವಾದಷ್ಟು ಬೇಗ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ಅನ್ನಲಿಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ವಿಷಯಗಳನ್ನು ಇವತ್ತು ವಿಧಾನ ಪರಿಷತ್ನಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇವೆಲ್ಲವನ್ನು ಕ್ಲಿಯರ್ ಮಾಡೋದ್ರ ಜೊತೆಗೆ ಇಮಿಡಿಯೇಟು ಬೇಗ ಶಿಕ್ಷಕರಿಗೆ ಪಿಂಚಣಿ ಸೌಲಭ್ಯವನ್ನು ನೀಡಿ ಅವರಿಗೆ ಏನು ಒಂದು ಜಸ್ಟಿಸನ್ನು ಪ್ರೊವೈಡ್ ಮಾಡಬೇಕು ಅದನ್ನು ಸಕಾಲಕ್ಕೆ ಪ್ರೊವೈಡ್ ಮಾಡಿ ಅಂತ ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಯೂಶ್ವಲಿ ಸಶೀಲ್ ನಮೋಶಿ ಅವರು ಶಿಕ್ಷಕರ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ, ಗೆಸ್ಟ್ ಟೀಚರ್ಸ್ಗೆ ಆಗ್ತಿರತಕ್ಕಂಥ ಅನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಕರ ಎಲ್ಲ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಅವರು ಧ್ವನಿಯನ್ನು ಎತ್ತಾ ಇರ್ತಾರೆ ವಿಧಾನ ಪರಿಷತ್ನಲ್ಲಿ. ಅದರಲ್ಲಿ ಇದು ಕೂಡ ಒಂದು. ದಯಮಾಡಿ ಅವರೇನು ಹೇಳಿದರೆ ಎಲ್ಲವನ್ನು ಕೇಳಿ. ಒಂದು 2 ರಿಂದ 3 ನಿಮಿಷ ಇದೆ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರಗಳು, NPS OPS ಮತ್ತು ಅವ್ರಿಗೇನು ಪಿಂಚಣಿಯನ್ನು ಕೊಡಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ. ಲೆಟ್ಸ್ ವಾಚ್ ದಟ್ ವಿಡಿಯೋ. ನಮಗೆ ಕೇಳಿದ್ರೆ 10% ಅವ್ರು ಕೂಡ ತಯಾರಿದಾರ, ಅವ್ರ ಪರವಾಗಿ ನಾವು ಮಾತಾಡ್ತಿದ್ದೀವಿ. ಸರ್ಕಾರದ ನಿಮ್ಮ ಕಾಂಟ್ರಿಬ್ಯೂಷನ್ ನೀವು ಕೊಡಿ, ನಾಳೆಯಿಂದ ಚಾಲು ಮಾಡಿ ಅಂತ ನನ್ನ ವಿನಂತಿ. OPS NPS ಅಂತ ನಂದು ತಾವು ಹೇಳಿದ್ರಿ, ಅದು ಮೊನ್ನೆ ಸಂಪ್ನೂರು ಹೇಳಿದಂಗೆ ಕುರ್ಚಿ ಮೇಲೆ ಕೂತ್ಕೊಂಡ್ರು, ಅಧಿಕಾರ ಬಂದ್ರು, ಎಲ್ಲ ಇತ್ತು. ವೆದರ್ ಇನ್ ಯುವರ್ ಟರ್ಮ್ಸ್ ಆಫ್ ರೆಫರೆನ್ಸ್ ಹ್ಯಾವ್ ಯು ರೆಫರ್ಡ್ ದಿಸ್? ಅಧ್ಯಕ್ಷರೇ, ಇಲ್ಲಿ ಅತ್ಯಂತ ನೋವಿನ ಸಂಗತಿ ಏನಂತಂದ್ರೆ, ಟಿಲ್ 1/4/2006 ಕೇಂದ್ರ ಸರ್ಕಾರ ಈ ಕಾಂಟ್ರಿಬ್ಯೂಷನ್ ಇದು ಪೆನ್ಷನ್ ನೀತಿಯನ್ನು ತಂದು, ಹೊಸ ಪೆನ್ಷನ್ ನೀತಿ ತಂದ ಮೇಲೆ ಕೇಂದ್ರದವರು ಒಂದು ಸೊಲ್ಯೂಷನ್ ತಂದು, ದೇ ಹ್ಯಾವ್ ಪ್ರೊವೈಡೆಡ್ ಎ ಸೊಲ್ಯೂಷನ್. ಆ ರಾಜ್ಯ ಸರ್ಕಾರದವ್ರು ಅಬ್ರಪ್ಟ್ಲಿ ಕೈ ಬಿಟ್ಬಿಟ್ರಲ್ಲ ಎಡಿಡ್ ಇನ್ಸ್ಟಿಟ್ಯೂಷನ್ ಅವ್ರಿಗೆ. ಸರ್ಕಾರಕ್ಕೆ ಏನಾಗಿದೆ ಸಡನ್ಲಿ ಒನ್ ಫಂಡ್ ನೀವು ಇಲ್ಲ ಅಂತ ಹೇಳ್ಬಿಟ್ರಲ್ಲ. ಅರೆ ಆ ಜನರ ಗತಿ ಏನು? ಒಂದು ಸ್ಟೇಟಸ್ ಬಂದಿರ್ತಾರೆ, ಇಷ್ಟು ಸಂಬಳ ತಗೊಳ್ತಿರ್ತಾರೆ, ಸಡನ್ಲಿ ನೋ ಪೆನ್ಷನ್, ಎಲ್ಲಿ ಹೋಗ್ಬೇಕು? ಇದು ಯಾಕೋ ಗವರ್ಮೆಂಟ್ ಹ್ಯಾಸ್ ನೆಗ್ಲೆಕ್ಟೆಡ್. ಯಾರೇ ಇರಲಿ, ಎನಿ ಗವರ್ಮೆಂಟ್ ಫಾರ್ ದ್ಯಾಟ್ ಮ್ಯಾಟರ್, ಇದ್ರ ಬಗ್ಗೆ ಮರ್ತು ಬಿಟ್ಟಾರ. ಅವ್ರಿಗೆ ನೋಡುವಂತ ಜವಾಬ್ದಾರಿ ನಮ್ದು ಅಲ್ಲ ಅಂತ ತಿಳಿದು ಸೀದಾ ಕೈ ಎತ್ತಿಬಿಟ್ಟಿದ್ದಾರೆ. OPS NPS ಅಂತ ನಂದು ತಾವು ಹೇಳಿದ್ರಿ, ಅದು ಮೊನ್ನೆ ಸಂಪ್ನೂರು ಹೇಳಿದಂಗೆ ಕುರ್ಚಿ ಮೇಲೆ ಕೂತ್ಕೊಂಡ್ರು, ಅಧಿಕಾರ ಬಂದ್ರು, ಎಲ್ಲ ಇತ್ತು. ವೆದರ್ ಇನ್ ಯುವರ್ ಟರ್ಮ್ಸ್ ಆಫ್ ರೆಫರೆನ್ಸ್ ಹ್ಯಾವ್ ಯು ರೆಫರ್ಡ್ ದಿಸ್? ನನ್ನ ಪ್ರಶ್ನೆ, ಹ್ಯಾವ್ ಯು ರೆಫರ್ಡ್ ಅನ್ಎಡೆಡ್ದವರಿಗೆ ನಾವು ಇವಾಗ ಪೆನ್ಷನ್ ಕೊಡ್ತಾ ಇಲ್ಲ, ಅದಕ್ಕೆ ಇದ್ರ ಬಗ್ಗೆ ಏನಾರ ಸೊಲ್ಯೂಷನ್ ಅಂತ ಆ ಕಮಿಟಿಗೆ ರೆಫರ್ ಮಾಡಿದ್ದೀರಾ? ನೀವೇನ್ ಮಾಡಿದ್ದೀರಿ? OPS ತಂದ್ರೆ ಎಷ್ಟು ಖರ್ಚಾಗುತ್ತೆ ಸರ್ಕಾರಿ ನೌಕರದಾರ ಅಂತ ಹೇಳಿದಿರಿ. ಇದನ್ನೂ ಒಂದು ಸಮಸ್ಯೆ ಅಲ್ಲ. ಇದ್ರ ಬಗ್ಗೆ ಹ್ಯಾವ್ ಯು ರೆಫರ್ಡ್ ದಟ್? ನೋ. ನೋಡ್ರಿ, ನೀವು ಬೇಕಾದ್ರೆ ನಿಮ್ ಟರ್ಮ್ಸ್ ಆಫ್ ರೆಫರೆನ್ಸ್ ತರ್ಸ್ ನೋಡ್ರಿ. ಇದ್ರ ಬಗ್ಗೆ ಚಕಾರ ಕೂಡ ನೀವು ಎತ್ತಿಲ್ಲ, ಎಂದೂ ಚರ್ಚೆ ಮಾಡಿಲ್ಲ. ಯಾಕಿದು? ಬೈ ಸಡನ್ಲಿ ಏಡಿಡ್ದವ್ರಿಗೆ ಪೂರ್ತಿನೇ ನಮ್ ಸಂಬಂಧ ಇಲ್ಲ ಅಂತ ಅನ್ನೋ ರೀತಿಯಲ್ಲಿ ಯಾಕೆ ಮಾಡಿದ್ರಿ? ದಯವಿಟ್ಟು ಇದ್ರ ಬಗ್ಗೆ ಸೊಲ್ಯೂಷನ್ ತರಬೇಕು. ನಮಗ್ ಕೇಳಿದ್ರೆ 10% ಅವ್ರು ಕೂಡ ತಯಾರಿದಾರ, ಅವ್ರ ಪರವಾಗಿ ನಾವು ಮಾತಾಡ್ತಿದ್ದೀವಿ. ಸರ್ಕಾರದ ನಿಮ್ಮ ಕಾಂಟ್ರಿಬ್ಯೂಷನ್ ನೀವು ಕೊಡಿ, ನಾಳೆಯಿಂದ ಚಾಲು ಮಾಡಿ.